ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ IT ಸ್ಕಿಲ್ ಸಬ್ಜೆಕ್ಟ್ ಯಾವ ತರ ಇರುತ್ತೆ, ನೆಕ್ಸ್ಟ್ ಅದರಲ್ಲಿ ಏನೆಲ್ಲ CI1 CI2 ಅಂದ್ರೆ ಇಂಟರ್ನಲ್ಸ್ ಎಲ್ಲ ಯಾವ ತರ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಡಿಪ್ಲೊಮಾ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ 25 ಸ್ಕೀಮ್ಸ್. ಇಲ್ಲಿ ನಾವು ನೋಡ್ಬೋದು, ಫಸ್ಟ್ ಸೆಮಿಸ್ಟರ್ ಅಲ್ಲಿ ನಿಮಗೆ ಫಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇರುತ್ತೆ, ನೆಕ್ಸ್ಟ್ IT ಸ್ಕಿಲ್ಸ್ ಇರುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂಡ್ ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಅಂಡ್ ಕಂಪ್ಯೂಟರ್ ಆರ್ಗನೈಸೇಷನ್ ಅಂತ ಈ ತರ 4 ಸಬ್ಜೆಕ್ಟ್ ಇರುತ್ತೆ. ಒಂದು ಎಕ್ಸ್ಟ್ರಾ ಎನ್ವೈರನ್ಮೆಂಟಲ್ EVS ಸಬ್ಜೆಕ್ಟ್ ಇರುತ್ತೆ. ಇದರಲ್ಲಿ 2 ಸಬ್ಜೆಕ್ಟ್ ನಿಮಗೆ ಥಿಯರಿ ಪಾರ್ಟ್ ಇರುತ್ತೆ. ಇಲ್ಲಿ ನಾವು ನೋಡ್ಬೋದು, ಫಸ್ಟಿಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಂತ ಏನ್ ಕಾಣಿಸ್ತಾ ಇದೆ, ಇದರಲ್ಲಿ ನಾವು ಇಲ್ಲಿ ನೋಡ್ರಿ, ಇದರಲ್ಲಿ ಪ್ರಾಕ್ಟೀಸ್ ಇರೋದಿಲ್ಲ. ನೆಕ್ಸ್ಟ್ ಥಿಯರಿ ಇರುತ್ತೆ, ಇದರಲ್ಲಿ 50ಗೆ 20 ಮಾರ್ಕ್ಸ್ ಮಿನಿಮಮ್ ತೆಗಬೇಕು. ನೆಕ್ಸ್ಟ್ ಇದು IT ಸ್ಕಿಲ್ಸ್ ಅಂತ ಇದೆಯಲ್ಲ, ಇದರಲ್ಲಿ ಪ್ರಾಕ್ಟಿಕಲ್ ಇರುತ್ತೆ, 50 ಮಾರ್ಕ್ಸ್ಗೆ 20 ಮಾರ್ಕ್ಸ್ ತೆಗಿಬೇಕು. ನೆಕ್ಸ್ಟ್ ಇದು F3 ಬಲ್ಲಿ ಸಹ ಲ್ಯಾಬ್ ಇರುತ್ತೆ, 50 ಮಾರ್ಕ್ಸ್ಗೆ 20 ಮಾರ್ಕ್ಸ್ ನ ತೆಗಿಬೇಕು. ಬಟ್ ಬೇಸಿಕ್ ಡಿಜಿಟಲ್ಸ್ ಆಫ್ ಲಾಜಿಕ್ಸ್, ನೆಕ್ಸ್ಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಎರಡು ಥಿಯರಿ ಸಬ್ಜೆಕ್ಟ್ ಆಗಿರುತ್ತೆ, ಇನ್ನೆರಡು ಲ್ಯಾಬ್ ಸಬ್ಜೆಕ್ಟ್ ಆಗಿರುತ್ತೆ. ನಾನು ಇವಾಗ IT ಸ್ಕಿಲ್ಸ್ ಯಾವ ತರ ಸಬ್ಜೆಕ್ಟ್ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಎಷ್ಟೆಷ್ಟು ಅವರ್ ಇದೆ ಅಂತ ಸಹ ನೀವು ನೋಡ್ಕೋಬಹುದು. ಇಲ್ಲಿ ಅವರ್ಸ್ ಪರ್ ವೀಕ್ ಅಂತ ಇದೆಯಲ್ಲ, ಇದರಲ್ಲಿ ನೋಡ್ಕೋಬಹುದು ನೀವು ಎಷ್ಟೆಷ್ಟು ಅವರ್ಸ್ ಇರುತ್ತೆ ವೀಕ್ಲಿ. ನಿಮ್ಗೆ ಟೈಮ್ ಟೇಬಲ್ ಎಲ್ಲ ನಿಮ್ದು ಕಾಲೇಜಿಂದ ಹಾಕ್ತಾರೆ. ನೆಕ್ಸ್ಟ್ ಇದು IT ಸ್ಕಿಲ್ಸ್ ಸಬ್ಜೆಕ್ಟ್ ಅಲ್ಲಿ ಇಲ್ಲಿ ನಾವು ನೋಡ್ಬೋದು, ಪ್ರೋಗ್ರಾಮ್ ಬಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಕೋರ್ಸ್ ನೇಮ್ ಬಂದ್ಬಿಟ್ಟು IT ಸ್ಕಿಲ್. ಸೆಮಿಸ್ಟರ್ ಫಸ್ಟ್ ಮತ್ತೆ ಸೆಕೆಂಡ್ ಸೆಮಿಸ್ಟರ್ಗೆ ಎರಡು ಇರುತ್ತೆ. ಈ ಒಂದು ಸಬ್ಜೆಕ್ಟ್ ಎಲ್ಲಾ ಬ್ರಾಂಚಿಗೂ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಕೋರ್ಸ್ ಕೋಡ್ ಬಂದ್ಬಿಟ್ಟು 25CS01I. ಕಾಂಟ್ಯಾಕ್ಟ್ ಅವರ್ಸ್ ಪರ್ ವೀಕ್ಗೆ ಅಂದ್ರೆ ಒಂದು ವಾರಕ್ಕೆ 7 ಗಂಟೆ ನಿಮಗೆ ಕ್ಲಾಸಸ್ ಇರುತ್ತೆ, ಲೆಕ್ಚರಿಂಗ್ ಇರುತ್ತೆ. ನೆಕ್ಸ್ಟ್ ಟೀಚಿಂಗ್ ಸ್ಕೀಮ್ ಬಂದ್ಬಿಟ್ಟು 3:0:4 ಇದು ಲೆಕ್ಚರಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಕ್ರೆಡಿಟ್ಸ್ ಬಂದ್ಬಿಟ್ಟು 5 ಅಂತ ಇದೆ. ನೆಕ್ಸ್ಟ್ CI ಮಾರ್ಕ್ಸ್ ಅಂದ್ರೆ ಎಲ್ಲ ಇಂಟರ್ನಲ್ ಮಾರ್ಕ್ಸ್ 50 ಮಾರ್ಕ್ಸ್ ಗೆ ನಿಮ್ಗೆ ಕಂಡಕ್ಟ್ ಮಾಡ್ತಾರೆ ಇದರಲ್ಲಿ. ನೆಕ್ಸ್ಟ್ SEE ಮಾರ್ಕ್ಸ್ 50 ಮಾರ್ಕ್ಸ್ ಅಂದ್ರೆ ಪ್ರಾಕ್ಟೀಸ್ ಮಾರ್ಕ್ಸ್ ಎಷ್ಟಿರುತ್ತೆ 50 ಮಾರ್ಕ್ಸ್ ಇರುತ್ತೆ ಅಂತ ಇಲ್ಲಿ ನಾವು ನೋಡ್ಬೋದು. ಕೋರ್ಸ್ ಔಟ್ಕಮ್ ಎಲ್ಲ ಇದೆ. ನೆಕ್ಸ್ಟ್ ನಿಮ್ದು ಸಿಲೆಬಸ್ ಪ್ರಕಾರ ಏನೇನೆಲ್ಲ ಇದೆ ಅಂತ ಸಹ ನೀವು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವಿಲ್ಲಿ ನೋಡೋಣ, ಇದು ಚಾಪ್ಟರ್ ವೈಸ್ ನಿಮ್ಗೆ ಸಿಲೆಬಸ್ ಕಾಪಿ ಇದೆ. ಓಕೆ, ಸಿಲೆಬಸ್ ಅಲ್ಲಿ ಏನಿದೆ ಅದ್ರ ಪ್ರಕಾರನೇ ನಿಮ್ಗೆ ಇಂಟರ್ನಲ್ಸ್ ನಡೆಯೋದು, ಅದ್ರ ಪ್ರಕಾರನೇ ನಿಮ್ಗೆ ಪ್ರತಿಯೊಂದು ನಿಮ್ದು CI ಮಾರ್ಕ್ಸ್ ಇಂದ ಹಿಡಿದು CI ಇಂಟರ್ನಲ್ಸ್ ಇಂದ ಹಿಡಿದು ಪ್ರತಿಯೊಂದು ನಿಮ್ದು ಏನ್ ಸಿಲೆಬಸ್ ಕಾಪಿ ಇದೆ ಇದ್ರ ಮೂಲಕನೇ ನಿಮ್ಗೆ ನಡೆಯೋದು. ನೆಕ್ಸ್ಟ್ ನಿಮ್ಗೆ ಏನಾದ್ರೂ ಇದ್ರದ್ದು ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಆನ್ಲೈನ್ ಕೋರ್ಸಸ್ ಸಹ ಅವೈಲಬಿಲಿಟಿ ಇದೆ. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ, ನೆಕ್ಸ್ಟ್ ಸೆಕ್ಯೂರಿಟಿ ಅಟ್ಯಾಕ್ಸ್ ಅಂತ ಇದೆ, ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್, ಇದ್ರಲ್ಲೆಲ್ಲ ಏನಿದೆ ರೆಫರೆನ್ಸ್ ಕೋರ್ಸಸ್ ಇದೆ, ಯೂಟ್ಯೂಬ್ ಅಲ್ಲಿ ನೀವು ಕಲ್ತ್ಕೋಬಹುದು. ನೆಕ್ಸ್ಟ್ ಇಲ್ಲಿ ನೋಡಿ, ಇದರಲ್ಲಿ ಕೆಳಗಡೆ ಇರೋದು ಮಾಡೆಲ್ ಕ್ವಶನ್ ಪೇಪರ್ಸ್. ಇಲ್ಲಿ ನಾವು ನೋಡ್ರಿ, CIE ಅಸೆಸ್ಮೆಂಟ್ ಮೆಥಡಾಲಜಿ ಅಂತ ಇದೆ. ಫಸ್ಟ್ CI1 ಅಂದ್ರೆ ಥಿಯರಿ ಟೆಸ್ಟ್ ಇರುತ್ತೆ, 4th ವೀಕ್ ಅಂದ್ರೆ 1 ಮಂತ್ ಆದ್ಮೇಲೆ ಒಂದು ಥಿಯರಿ ಟೆಸ್ಟ್ ಇರುತ್ತೆ, 90 ಮಿನಿಟ್ಸ್ ಇರುತ್ತೆ, ಅದು 50 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಪ್ರಾಕ್ಟೀಸ್ ಟೆಸ್ಟ್ ಇರುತ್ತೆ, ಸೇಮ್ ಎಲ್ಲಾ ಟೆಸ್ಟ್ ಗಳು ಏನಾಗಿರುತ್ತೆ 50 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಅಗೈನ್ ಥಿಯರಿ ಟೆಸ್ಟ್, ಫೋರ್ತ್ ಒನ್ ಪ್ರಾಕ್ಟೀಸ್ ಟೆಸ್ಟ್ ಇರುತ್ತೆ. 7 ವೀಕ್ಸ್ ಆದ್ಮೇಲೆ ನಿಮ್ಗೆ ಪ್ರಾಕ್ಟೀಸ್ ಟೆಸ್ಟ್ ಇರುತ್ತೆ, 180 ಮಿನಿಟ್ಸ್ ಇರುತ್ತೆ, ಅಂದ್ರೆ 180 ಮಿನಿಟ್ಸ್ ನಿಮ್ಗೆ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದು ಸಹ 50 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ CI5 ಅಂತ ಇದೆ ನೋಡ್ರಿ, ಇದರಲ್ಲಿ ನಿಮ್ಗೆ 20 ಮಾರ್ಕ್ಸ್ ಬಂದ್ಬಿಟ್ಟು ರೆಕಾರ್ಡಿಂಗ್ ಇರುತ್ತೆ, ಇನ್ನ 30 ಮಾರ್ಕ್ಸ್ ನಿಮ್ದು ಆನ್ಲೈನ್ ಕೋರ್ಸ್ ನ ನೋಡ್ಬಿಟ್ಟು ಅದರಲ್ಲಿ ನೀವು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಗೆ ನಿಮ್ ಲೆಕ್ಚರ್ಸ್ ಏನಾದ್ರು ಆಕ್ಟಿವಿಟಿ ಕೊಡೋದಾಗಿರ್ಬೋದು, ಇದ್ರ ಮೂಲಕ ಇರುತ್ತೆ. ಇದು ಅಷ್ಟು ಇದರಲ್ಲಿ ಅಂದ್ರೆ CI1 2 3 4 5 ಇಷ್ಟು 50 ಇರುತ್ತೆ. 50 ಮಾರ್ಕ್ಸ್ ಗೆ ನೀವು ಮಿನಿಮಮ್ 250 ಡಿವೈಡೆಡ್ ಬೈ 5 ಅಂದ್ರೆ 5 ಟೆಸ್ಟ್ ಇದಾವೆ. ಒಂದು ಟೆಸ್ಟ್ ಬಂದ್ಬಿಟ್ಟು 50 ಮಾರ್ಕ್ಸ್ ಗೆ, ಅದನ್ನ ಡಿವೈಡೆಡ್ ಬೈ 5 ಮಾಡಿದ್ರೆ ನಿಮ್ಗೆ 20 ಮಾರ್ಕ್ಸ್ ಮಿನಿಮಮ್ ಬರಬೇಕು. 20 ಮಾರ್ಕ್ಸ್ ಮಿನಿಮಮ್ ಬಂದ್ರೆ ಯು ಆರ್ ಎಲಿಜಿಬಲ್ ಟು ರೈಟ್ ದ ಎಕ್ಸಾಮ್. ಅದರ್ವೈಸ್ ನಿಮ್ದೇಂತ ಇದ್ ಮಾಡ್ತಾರೆ, NE ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆನಾ. ಇಲ್ಲಿ ನಾವು ನೋಡ್ಬೋದು ಪೋರ್ಟ್ಫೋಲಿಯೋ ಎವಾಲ್ಯೂಷನ್ ಅಂತ ಇದೆ, ನಿಮ್ದು ರೆಕಾರ್ಡಿಂಗ್ ಇರುತ್ತೆ, ರೆಕಾರ್ಡ್ ನೀವು ನೀಟಾಗಿ ಬರೀಬೇಕಾಗಿರುತ್ತೆ. ನೆಕ್ಸ್ಟ್ ಆನ್ಲೈನ್ ಅಲ್ಲಿ ಒಂದು ಕೋರ್ಸ್ ನ ತಗೊಂಡ್ಬಿಟ್ಟು ಆ ಕೋರ್ಸ್ ಇಂದ ನೀವೇನೇನ್ ಕಲ್ತಿದ್ದೀರಾ, ನೆಕ್ಸ್ಟ್ ಅದನ್ನ ಒಂದು ಸರ್ಟಿಫಿಕೇಟ್ ನ ನೀವು ಡೌನ್ಲೋಡ್ ಮಾಡಿ ನಿಮ್ದು ಫ್ಯಾಕಲ್ಟಿಗೆ ಕೊಡ್ಬೇಕಾಗಿರುತ್ತೆ. ಇದಿಷ್ಟು ನಿಮ್ದು IT ಸ್ಕಿಲ್ ಸಬ್ಜೆಕ್ಟ್ ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಮೇನ್ ಆಗಿ ಯಾವ ತರ ಇರುತ್ತೆ ಅಂತ ನಾವು ನೋಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಕ್ವಶನ್ ಪೇಪರ್ಸ್ ಇದೆ.
ಅಂದ್ರೆ ಥಿಯರಿ ಟೆಸ್ಟ್ ನ ಯಾವ ತರ ಮಾಡ್ತಾರೆ, ಪ್ರಾಕ್ಟಿಕಲ್ ಟೆಸ್ಟ್ ನ ಯಾವ ತರ ಮಾಡ್ತಾರೆ ಅಂತ. ಫಸ್ಟ್ ಒನ್ ಬಂದ್ಬಿಟ್ಟು ಸೆಕ್ಷನ್ ಎ ಅಲ್ಲಿ ನಿಮ್ಗೆ 25 ಮಾರ್ಕ್ಸ್ ಇರುತ್ತೆ, 2 ಕ್ವಶನ್ ಇರುತ್ತೆ, ಅದ್ರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ನೀವು ಅಟೆಂಡ್ ಮಾಡ್ಬೇಕಾಗಿರುತ್ತೆ. ನೆಕ್ಸ್ಟ್ ಸೆಕ್ಷನ್ ಬಿ ಅಲ್ಲಿ 25 ಮಾರ್ಕ್ಸ್ ಇರುತ್ತೆ, ಅದರಲ್ಲೂ ಸೇಮ್ ಯಾವ್ದಾದ್ರು ಒಂದು ಕ್ವಶನ್ ನೀವು ಅಟೆಂಡ್ ಮಾಡ್ಬೇಕಾಗುತ್ತೆ. ಇದು ಕ್ವಶನ್ ಪೇಪರ್ಸ್. ಓಕೆ, ಮಾಡಲ್ ಕ್ವಶನ್ ಪೇಪರ್ ಅಂದ್ರೆ ಯಾವ ತರ ಇರುತ್ತೆ, ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತ. ಇಲ್ಲಿ ನೋಡ್ರಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸೆಮಿಸ್ಟರ್ 1 IT ಸ್ಕಿಲ್ಸ್ ಕೋಡ್ ಇದೆ. ನೆಕ್ಸ್ಟ್ ಟೆಸ್ಟ್ ಇದೆ, ಥರ್ಡ್ ಟೆಸ್ಟ್ ಅಂದ್ರೆ ಇದು ಥಿಯರಿ ಟೆಸ್ಟ್. ಇದರಲ್ಲಿ ಸೆಕ್ಷನ್ 1 ಮತ್ತೆ ಸೆಕ್ಷನ್ 2 ಇದೆ. ಒಂದು ಸೆಕ್ಷನ್ ಬಂದ್ಬಿಟ್ಟು 25 ಮಾರ್ಕ್ಸ್ ಇರುತ್ತೆ, 2 ಕ್ವಶನ್ಸ್ ಇರುತ್ತೆ, ಯಾವ್ದಾದ್ರು ಒಂದು ಕ್ವಶನ್ ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಅಲ್ಲೂ ಸೇಮ್ ಆಸ್ ಇಟ್ ಈಸ್ 25 ಮಾರ್ಕ್ಸ್ ಇರುತ್ತೆ, ಯಾವ್ದಾದ್ರು ಒಂದು ಕ್ವಶನ್ ಅಟೆಂಡ್ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, CI ಮಾಡಲ್ ಕ್ವಶನ್ ಪೇಪರ್ ಸಹ ಇದೆ, ಯಾವ ತರ ಇರುತ್ತೆ ಅಂತ. ನಾನು ಮಾಡಲ್ ಕ್ವಶನ್ ಪೇಪರ್ ನೆಕ್ಸ್ಟ್ ಅಲ್ಲಿ CI ಪ್ರಾಕ್ಟೀಸ್ ಟೆಸ್ಟ್ ಏನಿರುತ್ತೆ ಅದು 50 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ನಿಮ್ದು ಎಕ್ಸಾಮ್ ಪರ್ಪಸ್ ಏನಿರುತ್ತೆ ಅದು ಸಹ 50 ಮಾರ್ಕ್ಸ್ ಗೆ ಇರುತ್ತೆ. ಓಕೆನಾ? ನೆಕ್ಸ್ಟ್ ಇದರಲ್ಲಿ ಯಾವ ಕ್ವಶನ್ಸ್ ಎಲ್ಲ ಕೇಳಿದಾರೆ ಅಂತ ಸಹ ನಾನು ತಿಳಿಸ್ಕೊಡ್ತೀನಿ. ನಿಮ್ಗೆ ಫಸ್ಟ್ ಗೆ ಹೇಳಿದ್ರೆ ಅರ್ಥ ಆಗಲ್ಲ, ಕ್ಲಾಸ್ ಕೇಳ್ತಾ ಕೇಳ್ತಾ ನಿಮ್ಗೆ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಕ್ವಶನ್ ನಾವು ನೋಡಬಹುದು, ಸೆಟ್ ಅಪ್ ದ ಕಂಪ್ಯೂಟರ್ ಸಿಸ್ಟಮ್ ಬೈ ಐಡೆಂಟಿಫೈಯಿಂಗ್ ಇಟ್ಸ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಸ್ಪೆಸಿಫಿಕೇಶನ್ ಅಂತ ಇದೆ. ಅಂದ್ರೆ ಹಾರ್ಡ್ವೇರ್ ಸ್ಪೆಸಿಫಿಕೇಶನ್, ಸಾಫ್ಟ್ವೇರ್ ಸ್ಪೆಸಿಫಿಕೇಶನ್ ಅಂದ್ರೆ ಏನು, ಅದನ್ನ ಯಾವ ತರ ಐಡೆಂಟಿಫೈ ಮಾಡೋದು, ಯಾವ ತರ ಸೆಟಪ್ ಮಾಡೋದು ಅಂತ ಇದೆ. ಓಕೆನಾ? ನೆಕ್ಸ್ಟ್ ಇದರಲ್ಲಿ ನಾವೇನ್ ಮಾಡ್ಬೇಕು, ಫೈಂಡ್ ದ ಡಾಕ್ಯುಮೆಂಟ್ ಸಿಸ್ಟಮ್ಸ್ ಲೈಕ್ CPU, RAM ಅಂಡ್ ಸ್ಟೋರೇಜ್ ಅಂಡ್ ಆಪರೇಟಿಂಗ್ ಸಿಸ್ಟಮ್. ಅಂದ್ರೆ CPU ನ ಯಾವ ತರ ಚೆಕ್ ಮಾಡೋದು, ಅಥವಾ RAM ಎಷ್ಟು ಸ್ಟೋರೇಜ್ ಇದೆ ಅಂತ ಚೆಕ್ ಮಾಡೋದು, ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಇದನ್ನ ಐಡೆಂಟಿಫೈ ಮಾಡ್ಬೇಕಂತ. ಇದಕ್ಕೆ ಎಷ್ಟು ಮಾರ್ಕ್ಸ್ ಇದೆ, ಇಲ್ಲಿ ಕೆಳಗಡೆ ನಾವು ನೋಡಬಹುದು 10 ಮಾರ್ಕ್ಸ್ ಇದೆ ಇಲ್ಲಿ ಕೆಳಗಡೆ. ನೆಕ್ಸ್ಟ್ ಬಿ ಇದರಲ್ಲಿ ಕಾನ್ಫಿಗರ್ ದ ನೆಟ್ವರ್ಕ್ ಸಿಸ್ಟಮ್ಸ್ ಅಂಡ್ ವೆರಿಫೈ ದ ಇಂಟರ್ನೆಟ್ ಕನೆಕ್ಷನ್ ಅಂತ ಇದೆ. ಅಂದ್ರೆ IP ಅಡ್ರೆಸ್ ಯಾವ ತರ ಚೆಕ್ ಮಾಡೋದು, ಮ್ಯಾಕ್ ಅಡ್ರೆಸ್ ಯಾವ ತರ ಚೆಕ್ ಮಾಡೋದು ಅಂತ ಇದೆ. ಓಕೆ, ಇದಕ್ಕೆ 10 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ ಬೆಸ್ಟ್ ಪ್ರಾಕ್ಟೀಸಸ್ ಅಂಡ್ ಆನ್ಲೈನ್ ಅಕೌಂಟ್ಸ್ ಅಂತ ಇದೆ. ಅಂದ್ರೆ ಸೈಬರ್ ಸೆಕ್ಯೂರಿಟಿ ಬೆಸ್ಟ್ ಪ್ರಾಕ್ಟೀಸಸ್, ನಾವು ನಮ್ಮ ಒಂದು ಮೊಬೈಲ್ ಡಿವೈಸಸ್ ನ ಯಾವ ತರ ಇಟ್ಕೋಬೇಕಂದಾಗಿ ಅದ ಕೆಲವೊಂದು ಯಾವ ತರ ನಾವು ಆಕ್ಟಿವ್ ಆಗಿ ಇಟ್ಕೋಬೇಕು ಅಥವಾ ಯಾವ ತರ ಸೇಫ್ ಆಗಿ ಇಟ್ಕೋಬೇಕು ಅನ್ನೋದಕ್ಕೆ ಇದ್ರಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಆನ್ಸರ್ ಮಾಡಿದ್ರೆ 10 ಮಾರ್ಕ್ಸ್ ಇರುತ್ತೆ. ಇನ್ನೊಂದು ಬಂದ್ಬಿಟ್ಟು ಸ್ಕ್ರಾಚ್ ನ ಯೂಸ್ ಮಾಡ್ಕೊಂಡು ಕೆಲವೊಂದು ಪ್ರೋಗ್ರಾಮ್ಸ್ IT ಸ್ಕಿಲ್ಸ್ ಅಲ್ಲಿ ರನ್ ಮಾಡ್ತಾರೆ. ಇದೆಲ್ಲ ಕ್ಲಾಸಸ್ ನಿಮಗೆ ನೆಕ್ಸ್ಟ್ 1 by 1 ಆಗಿ ಗೊತ್ತಾಗುತ್ತೆ. ಇದೆಲ್ಲ ಏನು ಮಾಡಲ್ ಕ್ವಶನ್ ಪೇಪರ್ಸ್. ನೆಕ್ಸ್ಟ್ ಯಾವ ತರ ಇರುತ್ತೆ, ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ IT ಸ್ಕಿಲ್ ಸಬ್ಜೆಕ್ಟ್. ಓಕೆನಾ? ಇದು ಫಸ್ಟ್ ಸೆಮ್ ಮತ್ತೆ ಸೆಕೆಂಡ್ ಸೆಮ್ ಆಲ್ ಬ್ರಾಂಚ್ ಗೆ ಇನ್ಕ್ಲೂಡ್ ಆಗಿರುತ್ತೆ. ಇದಿಷ್ಟು ಬಂದ್ಬಿಟ್ಟು IT ಸ್ಕಿಲ್ ಸಬ್ಜೆಕ್ಟ್. ಥ್ಯಾಂಕ್ ಯು ಫ್ರೆಂಡ್ಸ್.